ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಬುಧವಾರ ಮಾರ್ಕೆಟ್ ಯಾವ ರೀತಿಯಾಗಿತ್ತು, ಅದೇ ರೀತಿಯಾಗಿ ನಾಳೆ ಗುರುವಾರ ನಿಫ್ಟಿನಲ್ಲಿ ಎಕ್ಸ್ಪೈರಿ ಆಗಿರುತ್ತೆ, ಯಾವ ರೀತಿಯಾಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಕ್ಷಮಿಸಿ, ಇವತ್ತು ಗಂಟಲು ಸರಿಯಿಲ್ಲ ನಂದು, ಹಾಗೆ ಸ್ವಲ್ಪ ನಿಧಾನನೇ ಮಾತಾಡ್ತೀನಿ. ಇವತ್ತು IT ಸೆಕ್ಟರ್ ಆಫ್ ದ ಡೇ ಅಂತ ಹೇಳ್ತಾ ಹೋಗ್ಬೋದು. HCL ಟೆಕ್ಕಲ್ಲಿ 3.23% ಅಪ್ಮೌಂಟ್ ಬಂದಿರೋದ್ರ ಮೂಲಕ ಅದೇ ಇವತ್ತಿನ ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ಶ್ರೀರಾಮ್ ಫೈನಾನ್ಸಲ್ಲಿ 2.05%, ಬ್ಯಾಂಕಿಂದು NBFCದು ನೆನ್ನೆನೋ ಒಂದು ಮಾತಾಡಿದ್ವಿ, ಇವತ್ತು ಬೆಳಗ್ಗೆ ಅಂದ್ಕೊಂಡಿದ್ವಿ ಒಂದು ಕರೆಕ್ಷನ್ ಬರುವಂಥ ಸಾಧ್ಯತೆ ಇದೆ ಬ್ಯಾಂಕ್ ನಿಫ್ಟಿನಲ್ಲಿ ಅಂತ. ಯಾಕೆಂದರೆ ಆಲ್ ಟೈಮ್ ಹೈ ಇದೆಯಲ್ಲ, ಈಗ ನ್ಯೂಸ್ ಎಲ್ಲ ಪಾಸಿಟಿವ್ ಆಗಿದ್ದಾಗ ಈಗ ಜನ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಳಕ್ಕೆ ನೋಡ್ತಾರೆ, ಯಾರೋದು ಬಿಗ್ಗೀಸು. ಯಾಕೆಂದರೆ ಇವಾಗ ಜನ ಓಕೆ ರೆಪೋ ರೇಟ್ ಕಮ್ಮಿ ಆಗಿದೆ, ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈ ಇದೆ, ಎಲ್ಲ ಸುದ್ದಿ ಬರ್ತಾ ಇದೆ ಅಂತ ಅಂದಾಗ ಇನ್ವೆಸ್ಟ್ ಮಾಡೋಕ್ಕೆ ಬಂದಾಗ ಅವರು ಒಂದು ಸ್ವಲ್ಪ ಎಕ್ಸಿಟ್ ಮಾಡೋಕ್ಕೆ ನೋಡ್ತಾರೆ. ಅದು ಆಗಿರ್ಬೋದು ಅಂತ ಅನಿಸುತ್ತೆ. ಶ್ರೀರಾಮ್ ಫೈನಾನ್ಸಲ್ಲಿ 2.05% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಇವತ್ತು ನಿಫ್ಟಿ ನೆಕ್ಸ್ಟ್ 15 ನೋಡ್ತಾ ಬರೋದಾದರೆ ಐ ಥಿಂಕ್ ಯುನೈಟೆಡ್ ಸ್ಪಿರಿಟ್ಸ್ 6% ಬಿದ್ದಿದೆ ಆಯಿತಾ. ಒಂದು ಕಾಲದಲ್ಲಿ ಯಾರು ಈಗ ಎಲ್ಲ ಕಡೆ ಪಾಡ್ಕಾಸ್ಟ್ ಕೊಡ್ತಾ ಹೋಗ್ತಾ ಇದ್ದಾರಲ್ಲ, ಮಲ್ಯ ಅವ್ರದ್ದು ಕಂಪ್ನಿ ಆಗಿತ್ತು, 6% ಕರೆಕ್ಷನ್ ಬಂದಿದೆ ಅದು. ಅದೇ ರೀತಿಯಾಗಿ BPCL ಅಲ್ಲಿ 4%, ಕ್ರೂಡು ಒಳ್ಳೆ ಜಂಪ್ ಆಗ್ತಾ ಇದೆ ಇವಾಗ. BPCL 4% ಅಪ್ ಮೂಮೆಂಟ್ ಮಾಡಿದೆ BPCL ಅಲ್ಲಿ. ಇವತ್ತು IEX ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಸ್ಟಾಕಲ್ಲಿ ತುಂಬ ಒಂದು ದೊಡ್ಡ ಕರೆಕ್ಷನ್ ಬಂದಿದೆ ಅಂತ ಕೆಲವರು ಕೇಳಿದ್ರಿ. ಸೊ ಕಾರಣ ಏನು ಅಂತಂದರೆ ಅದು ಮೊನೋಪಲಿ ಬಿಸ್ನೆಸ್ ಅಲ್ವಾ. ಈಗ ಸ್ಟೇಟ್ ಗೌರ್ಮೆಂಟ್ಸ್ಗಳು ಎಲೆಕ್ಟ್ರಿಸಿಟಿ ಬೇಕು ಅಂತಂದಾಗ ಬಿಡ್ ಮಾಡೋದು ಅದೆಲ್ಲ ಆದಾಗ ಮೊನೋಪಲಿ ಬಿಸ್ನೆಸ್ ಇದೆ ಅಲ್ಲಿ IEXಗೆ. ಈಗ ಯೂನಿಯನ್ ಗೌರ್ಮೆಂಟು ಬೇರೆ ಬೇರೆ ಪ್ಲೇಯರ್ಸ್ಗಳನ್ನು ಅಲ್ಲಿ ತೊಗೊಂಬಂದು ಒಂದು ಕಪಲಿಂಗ್ ಅಂತ ಕರಿತಾ ಹೋಗ್ತಾರೆ, ಆ ಒಂದು ಆಕ್ಟಿವಿಟಿ ಮಾಡಲಿಕ್ಕೆ ಇನ್ನು ಬೇರೆಯವರಿಗೆ ಅವಕಾಶ ಕೊಡೋಕ್ಕೆ ಅಂತ ನೋಡ್ತೀವಿ ಅಂತ ಹೇಳಿದ್ರಿಂದಾಗಿ ತುಂಬ ಜೋರಾಗಿ ಕರೆಕ್ಷನ್ ಬಂದಿತ್ತು ಅಂತ ಕೇಳ್ಪಟ್ಟೆ. ಸೊ ಅದು ನಿಫ್ಟಿ ನೆಕ್ಸ್ಟ್ 15 ಇಲ್ಲ, ಬಟ್ ಅದೊಂದು ಸುದ್ದಿ ಬಂದಿತ್ತು, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ನಿಫ್ಟಿನಲ್ಲಿ ಏನಾಗಿದೆ ಅಂತ ನೋಡೋದಾದರೆ ನಿನ್ನೆ ಮೊನ್ನೆ ಇವತ್ತು 3 ದಿನವೂ ಕೂಡ ಒಂದು ಪರ್ಫೆಕ್ಟಾಗಿ 25,200 25,000 ಈ ಝೋನ್ ಒಳಗಡೆ ಪಾಸ್ ಆಗಿದೆ. ಸೊ ನಾಳೆ ನನ್ನ ಪ್ರಕಾರ ಈ ಝೋನ್ನ ಬಿಟ್ಟು ಮೇಲೆ ಅಥವಾ ಕೆಳಗಡೆ ಹೋಗುವಂಥ ದಿನ ಆಗಿರುತ್ತೆ ಅಂತ ಅನ್ನಿಸ್ತಾ ಇದೆ. 25,200 ಅಥವಾ 25,000 ಎರಡರಲ್ಲಿ ಒಂದನ್ನು ಬ್ರೀಚ್ ಮಾಡೋ ಥರ ಕಾಣಿಸ್ತಾ ಇದೆ. ಆಪ್ಷನ್ ಚೈನ್ ಏನು ಹೇಳುತ್ತೆ ಅಂತ ನೋಡ್ಕೊಂಬರೋದಾದರೆ ಎರಡೂ ಕಡೆ ಸಮಬಲ ಇದೆ. ಸೊ ನಾಳೆ 25,200 ಅಷ್ಟೇ ಜನ ಇದ್ದಾರೆ, 25,000 ಅಲ್ಲೇ ಇದ್ದಾರೆ. ಸೊ ನಾಳೆ ಎಲ್ಲಿ ಓಪನ್ ಆಗುತ್ತೆ ಅಂತ ಮೇಲೆ ಸುಮಾರು ವಿಚಾರ ನಿರ್ಧಾರ ಆಗ್ತಾ ಹೋಗುತ್ತೆ. 25,000 ಏನಾದರೂ ಈ ಝೋನ್ನ ನಾಳೆ ಇದೇ ಝೋನಲ್ಲಿ ಓಪನ್ ಆಗಿ ಕೆಳಗಡೆ ಬಿಟ್ಕೊಡೋಕೆ ಬರ್ತಿದೆ ಅಂದರೆ ಮೋಸ್ಟ್ ಪ್ರಾಬ್ಲಿ 25,000 ಬ್ರೇಕ್ ಆಗುವಂಥ ಸಾಧ್ಯತೆ ಕೂಡ ಇರ್ತಾ ಹೋಗೋದು. ಬಟ್ ಇನ್ನೂ ಅಟೆಂಪ್ಟೇ ಮಾಡಿಲ್ಲ, ಒಂದ್ಸಲ ಅಟೆಂಪ್ಟೇ ಮಾಡಿಲ್ಲ, ದೊಡ್ಡ ಪಾಸ್ ಆಗಿ ಮೇಲ್ಗಡೆ ಹೋಗಿರುವಂಥದ್ದು. ಸೊ ಅದೇ ರೇಂಜಲ್ಲಿ ಓಪನ್ ಆದರೆ 25,000 ಬಂದ್ರೂ ಅಲ್ಲಿ ಸಪೋರ್ಟು ಬಿಲ್ಡಪ್ ಇದು ಜಾಸ್ತಿನೇ ಆಗ್ತಾ ಹೋಗ್ಬೋದು, ಉಳಿಸ್ಕೊತ ಹೋಗ್ಬೋದು. ಆ ಥರ ಬಿಟ್ಟು ಹೋಗಬೇಕು ಈ ಝೋನ್ನ, ಆ ಥರ ಏನಾರು ಆಗಬೇಕು ಅಂದರೆ ಮೋಸ್ಟ್ ಪ್ರಾಬ್ಲಿ ನನ್ನ ಪ್ರಕಾರ ಗ್ಯಾಪ್ ಡೌನಲ್ಲೇ ಆಗಬೇಕು. ಅಕಸ್ಮಾತ್ ನಾಳೆ 25,200 ಈ ಝೋನ್ಗಿಂತ ಮೇಲ್ಗಡೆ ಓಪನ್ ಆಗಿ ಗ್ಯಾಪ್ ಅಪ್ ಆಗಿ ಹೋಯಿತು ಅಂತಂದರೆ ಸೊ ಮಾರ್ಕೆಟು ತುಂಬ ಒಂದು ಪಾಸಿಟಿವಿಟಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಯಾಕೆಂದರೆ ಈ ಝೋನ್ನ ಬಿಟ್ಟು ಮೇಲ್ಗಡೆ ಬಂದಾಗಿದೆ, ಇಲ್ಲಿ ವೆಯ್ಟಿಂಗ್ ಆಗಿದೆ, ಈಗ ಬ್ರೇಕ್ಔಟ್ ಕೊಡ್ತಾ ಇದೆ ಅಂತ ನಾವು ಅನ್ಕೊಂತ ಹೋಗ್ಬೋದು. ಸೊ ಅಕಸ್ಮಾತ್ ತುಂಬ ಮೇಲ್ಗಡೆ ಗ್ಯಾಪ್ ಓಪನಿಂಗ್ ಆಯಿತು ಅಂತಂದರೆ ಆಗ ಒಂದು 25,500 ಇಲ್ಲೆಲ್ಲ ನಿಮಗೆ ಆಲ್ರೆಡಿ ಒಂದು ಸೀಲಿಂಗ್ ಇದೆ. ಸೊ ಅಂದರೆ ನಾನು ಹೇಳ್ತಾ ಇರೋದು 25,300 350 ಈ ಝೋನಲ್ಲೆಲ್ಲ ಒಂದು 100 150 200 ಪಾಯಿಂಟ್ಸ್ ಮೇಲ್ಗಡೆ ಓಪನ್ ಆಗೋಯ್ತು ಅಂತಂದರೆ ಅಲ್ಲಿಂದ ಒಂದು ಪ್ರಾಫಿಟ್ ಬುಕ್ಕಿಂಗ್ ಕೂಡ ಬರ್ತಾ ಹೋಗ್ಬೋದು. ಸೊ ಇಮಿಡಿಯೇಟಾಗಿ ಬೈ ಮಾಡುವಂಥ ಅವಕಾಶಗಳು ಇರೋದಿಲ್ಲ. ಸೊ ನೋಡೋಣ ಯಾವ ರೀತಿಯಾಗಿ ಚೇಂಜಸ್ ಆಗುತ್ತೆ, ನಾಳೆ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಸುಮಾರು ವಿಚಾರಗಳು ನಿರ್ಧಾರ ಆಗ್ತಾ ಹೋಗುತ್ತೆ. ಇದಲ್ಲದೆ ಬ್ಯಾಂಕ್ ನಿಫ್ಟಿ ಅಂತ ನಾವು ನೋಡ್ತಾ ಬರೋದಾದರೆ ಇವತ್ತು ಒಂದು ಕರೆಕ್ಷನ್ ಫೇಸು ಶುರುವಾಯಿತೇನೋ ಅನ್ನೋ ಥರ ಮೂಮೆಂಟ್ ಬಂದಿತ್ತು ಬ್ಯಾಂಕ್ ನಿಫ್ಟಿನಲ್ಲಿ. ಕಾರಣ ನೋಡಿ, ಇಲ್ಲಿ ಒಂದು ಡೈಲಿ ಕ್ಯಾಂಡಲಲ್ಲಿ ವೀಕ್ಲಿ ಕ್ಯಾಂಡಲಲ್ಲಿ ಒಂದು ರೆಡ್ ಆಗೋ ಥರ ಸಿಚುವೇಶನ್ ಬರ್ತಾ ಇದೆ. ಡೈಲಿ ಕ್ಯಾಂಡಲಲ್ಲಿ ಹೋಗ್ಬಿಟ್ಟು ನೋಡೋದಾದರೆ 3 ದಿನದಿಂದ ಸತತವಾಗಿ ರೆಡ್ ಕ್ಯಾಂಡ್ಲು, ಈ ಒಂದು ಏನು ಸಪೋರ್ಟ್ ಕ್ಯಾಂಡ್ಲು ಬಂದಿತ್ತು 56,500 ಅದಕ್ಕಿಂತ ಒಳಗಡೆ ಬಂದು ಕ್ಲೋಸಿಂಗ್ ಆದಂಗೆ ಕಾಣಿಸ್ತಾ ಇದೆ. ಬಟ್ ನಾಳೆ ಏನಾದ್ರು ಇದೇ ಕಂಟಿನ್ಯೂಷನ್ ಆಯಿತು ಅಂದರೆ 56,000 ತನಕ ಬ್ಯಾಂಕ್ ನಿಫ್ಟಿ ಬರುವಂಥ ಸಾಧ್ಯತೆ ಇದೆ. 56,000 ಸಪೋರ್ಟ್ ಅಲ್ಲಿ ಬಂದು ಸಪೋರ್ಟ್ ಆಗಿ ಮೇಲೆ ಹೋಗ್ಬೋದು, ಏನು ಬೇಕಾದ್ರೂ ಆಗ್ತಾ ಹೋಗ್ಬೋದು. ಒಟ್ಟಿನಲ್ಲಿ ಒಂದು ವೀಕ್ನೆಸ್ ಅನ್ನೋದಕ್ಕಿಂತ ವೀಕ್ನೆಸ್ ಅಂತ ಹೇಳೋಕ್ಕಾಗಲ್ಲ, ಆಲ್ ಟೈಮ್ ಹೈಯಲ್ಲಿದೆ. ಆ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾ ಇರೋದು ಕ್ಲೀನಾಗಿ ಇಲ್ಲಿ ಕಾಣಿಸ್ತಾ ಇದೆ ಬ್ಯಾಂಕ್ ನಿಫ್ಟಿನಲ್ಲಿ. ಸೊ ನೋಡೋಣಂತೆ ಬ್ಯಾಂಕ್ ನಿಫ್ಟಿ ಚೇಂಜಸ್ ಆಗುತ್ತೆ ಅಂತ. ನಿಫ್ಟಿ ನಾಳೆ ಆಫ್ಕೋರ್ಸ್ ಎಕ್ಸ್ಪೈರಿ ಇರೋಂಥದ್ದು ನಿಫ್ಟಿನಲ್ಲೇ 25,200 ಬ್ರೀಚ್ ಆದರೆ ನೋಡಿ ನಾಳೆ ಮೇಲ್ಗಡೆ ಎಲ್ಲಿ ಟಾರ್ಗೆಟ್ ಇದೆ ಅಂತ ನಾವು ನೋಡ್ತಾ ಬರೋದಾದರೆ 25,200 ಕೂಡ ಒಂದು ಒಳ್ಳೆ ರೆಸಿಸ್ಟೆನ್ಸ್ ಲೆವೆಲು, 25,000 ಕೂಡ ಒಂದು ಸಪೋರ್ಟ್ ಲೆವೆಲು. ನಾಳೆ 2 ಸಾಧ್ಯತೆ ಇದೆ. ಈ ವಾರದಲ್ಲಿ ಆಲ್ರೆಡಿ ಒಂದು ದೊಡ್ಡ ಮೂಮೆಂಟು ಯಾವತ್ತು ಬಂದಿತ್ತು, ಹೋದ ಶುಕ್ರವಾರ ಬಂದಿತ್ತಲ್ವ ಎಕ್ಸ್ಪೈರಿ ಆದಮೇಲೆ. ಸೊ ಆ ಶುಕ್ರವಾರ ಮೂಮೆಂಟ್ ಬಂದಿರೋದ್ರಿಂದ ಇವತ್ತೆಲ್ಲೂ ಹೋಗಲ್ಲ ಅಂತ ಈ ಝೋನ್ ಒಳಗಡೆ ಮುಗಿಸುವಂಥ ಎಕ್ಸ್ಪೈರಿ ಕೂಡ ಆಗ್ತಾ ಹೋಗ್ಬೋದು. ಅಥವಾ ಗ್ಯಾಪ್ ಡೌನ್ಗಳು ಆಯಿತು ಅಂತಂದರೆ ಈ ಝೋನ್ನ ಬಿಟ್ಟು ಮೇಲ್ಗಡೆ ಹೋಗುತ್ತೆ ಅಂತಂದರೆ 25,200 ಮೇಲ್ಗಡೆ ಅಥವಾ 25,000 ಕೆಳಗಡೆ ಬರೋ ಥರದ್ದು ಆಗ್ಬೋದು. ಎರಡೂ ಸಾಧ್ಯತೆ ಹೈಲಿ ಅನ್ಲೈಕ್ಲಿ, ಬಿಕಾಸ್ ಇದು ಲಾಂಗ್ ಟರ್ಮ್ ರೆಸಿಸ್ಟೆನ್ಸ್ ಈಗ ಟೆಸ್ಟ್ ಮಾಡೋಕ್ಕೆ ಬರ್ತಾ ಇದೆ. ಕೆಳಗಡೆ ಸಪೋರ್ಟ್ ಇತ್ತೀಚೆಗಷ್ಟೇ ಅದನ್ನ ಮುಗಿಸ್ಕೊಂಡು ಮೇಲ್ಗಡೆ ಹೋಗಿದೆ. ಹಾಗಾಗಿ ನಾಳೆ ಅದೇ ಝೋನಲ್ಲೇ ಉಳಿಸಿದ್ರು ಕೂಡ ಯಾವುದೇ ರೀತಿಯಂಥ ಆಶ್ಚರ್ಯ ಇಲ್ಲ ನಿಫ್ಟಿನಲ್ಲಿ. ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿ ನೋಡ್ಕೊಂಬರೋದಾದರೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಒಂದು ಕರೆಕ್ಷನ್ ಆಗಲಿಕ್ಕೆ ಶುರುವಾಯಿತು. ಇವಾಗ
ಹೌದು, ವೀಕ್ಲಿ ಕ್ಯಾಂಡಲಲ್ಲಿ ಒಂದು ಡೋಜಿಯಾಗಿ ಎಂಡ್ ಆಗಿದೆ. ಅಂದರೆ ಯಾವುದೊಂದು ಆಲ್ ಟೈಮ್ ಹೈ, ನಾನು ಮೊನ್ನೆ ನಿಮ್ಗೆ ಹೇಳಿದಲ್ವ, ಮೊನ್ನೆ ವಿಡಿಯೋದಲ್ಲಿ ಮಾತಾಡಿದ್ವಿ, ಈ ಥರ ಟೈಮಲ್ಲಿ ಒಂದು ಆಪರ್ಚುನಿಟಿ ತಗೋಬೋದು. ಯಾಕೆಂತಂದರೆ ಆಫ್ಟರ್ ಎ ಲಾಂಗ್ ಟೈಮ್ ಅದೇ ಝೋನನ್ನು ಟೆಸ್ಟ್ ಮಾಡೋಕ್ಕೆ ಬರ್ತಾ ಇದೆ ಡೈಲಿ ಕ್ಯಾಂಡಲಲ್ಲಿ ಅಂದಾಗ ನಮಗೆ ರಿಸ್ಟು ರಿವಾರ್ಡ್ ಕೊಡ್ತಾ ಹೋಗುತ್ತೆ. ಅದಕ್ಕಿಂತ ಮೇಲ್ಗಡೆ ಹೋದರೆ ಅಲ್ಲೇ ಸ್ಟಾಪ್ ಲಾಸು, ಇಲ್ಲ ಅಂತಂದರೆ ಒಂದು ಟ್ರೇಡು ಸಿಗುವಂಥ ಸಾಧ್ಯತೆ ಇರುತ್ತೆ ಅಂತ ಅದು ಇವತ್ತು ಕನ್ಫರ್ಮೇಷನ್ ಕೊಟ್ಟಿದೆ. ಸೊ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಹೋಪ್ಫುಲಿ ಇದು ತಿರ್ಗಾ 13,000 ತನಕ ಕಂಟಿನ್ಯೂಷನ್ ಆಗ್ತಾ ಹೋಗ್ಬೋದು, ಒಂದು ಪ್ರಾಫಿಟ್ ಬುಕ್ಕಿಂಗ್ಗೆ ಬರ್ತಾ ಹೋಗ್ಬೋದು ಅಂತ ಅನ್ಸುತ್ತೆ ನನಗೆ. ನೋಡೋಣ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ. ಇಂಡಿಯಾ ವಿಕ್ಸು ಎಲ್ಲದ್ರ ಮಧ್ಯೆ ಒಂದು ಪಾಸಿಟಿವ್ ಅಂಶ ಅಂದರೆ ಯಾವುದು 14 ಲೆವೆಲ್ಗಿಂತ ಕೆಳಗಡೆ ಬರಬೇಕು ಅಂತ ಹೇಳ್ತಾ ಇದ್ವಲ್ಲ, ಆ ಲೆವೆಲ್ ಇವತ್ತು ಆಗಿದೆ. ಇಂಡಿಯಾ ವಿಕ್ಸು ಕೆಳಗಡೆ ಬಿದ್ದಿದೆ. ಇದು ಖಂಡಿತವಾಗ್ಲೂ ಪಾಸಿಟಿವ್ ಸೈನು. ಆ ಕಾರಣದಿಂದಾಗೆ ನಿಫ್ಟಿ ನಾಳೆ 25,200 ಬ್ರೇಕ್ ಆಗಿ ಹೋದ್ರೂ ಕೂಡ ಆಶ್ಚರ್ಯ ಇಲ್ಲ. ಆನ್ ಅಪ್ಸೈಡ್ ಹೋಯಿತು ಅಂತಂದರೆ. ಡೌನ್ ಸೈಡ್ಗಿಂತ ಅಪ್ಸೈಡ್ಗೆ ನಮಗೆ ಇವಾಗ ಬಯಾಸ್ ಜಾಸ್ತಿ ಇರಬೇಕು. ಯಾಕೆಂದರೆ 25,000 ಆಫ್ಟರ್ ಲಾಂಗ್ ಟೈಮ್ ಟೆಸ್ಟ್ ಮಾಡಿ ಮೇಲ್ಗಡೆ ಸಸ್ಟೈನ್ ಆಗ್ತಾ ಇದೆ. ಸೊ 25,200 ಹಿಂದೆ ಒಂದ್ಸಲ ಅಟೆಂಡ್ ಮಾಡಿತ್ತು, ಈಗ ಒಂದೆರಡು ದಿನ ಅಲ್ಲೇ ನಿಂತಿದೆ. ಸೊ ಬ್ರೇಕ್ಔಟ್ ಕೊಟ್ಟರು ಆಶ್ಚರ್ಯ ಇಲ್ಲ, ಬಿಕಾಸ್ ಇಂಡಿಯಾ ವಿಕ್ಸು ಜೋರಾಗಿ ಇರೋದ್ರಿಂದ. ಅಕಸ್ಮಾತ್ ಆ ಥರ ಆಗದಲ್ಲೇ ರೆಸಿಸ್ಟೆನ್ಸ್ ನಾಳೆ 25,200 ಜೋರಾಗಿ ಬಿಲ್ಡಪ್ ಆಯಿತು ಅಂದರೆ ಒಂದು ತಟಸ್ಥವಾಗಿ ಮುಗಿಸ್ಬೋದು. ಯಾಕಂದರೆ ಈ ವಾರದ ಆಲ್ರೆಡಿ ಮೂಮೆಂಟು ಬಂದಾಗಿದೆ. ಬಟ್ ಪಾಸಿಟಿವ್ ಸೈಡ್ ಹೋಗ್ತಿದೆ ಅಂತಂದರೆ ನಾವು ಬಯಾಸು ಖಂಡಿತವಾಗ್ಲೂ ಇಟ್ಕೋಬೋದು. ಯಾಕೆಂತಂದರೆ ಇಂಡಿಯಾ ವಿಕ್ಸು ನಮಗೆ ನೆಗೆಟಿವ್ ಆಗಿರೋದ್ರಿಂದ ಮಾರ್ಕೆಟ್ನ ನಾವು ಪಾಸಿಟಿವ್ ಅಂತ ಅನ್ಕೊತಾ ಹೋಗ್ಬೋದು. ಅದೇ ರೀತಿಯಾಗಿ ಗೋಲ್ಡು ಅದೇ ರೇಂಜಲ್ಲಿದೆ, ಏನು ಚೇಂಜಸ್ ಆಗಿಲ್ಲ, 91,000 ಆ ಲೆವೆಲಲ್ಲಿ ನಿಂತಿದೆ. ಸಿಲ್ವರಲ್ಲಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗೋ ಥರ ಅನ್ನಿಸ್ತಾ ಇತ್ತು, ಆದರೆ ಇವತ್ತು ಡೈಲಿ ಕ್ಯಾಂಡಲಲ್ಲಿ ಕೆಳಗಡೆ ಬಂದು ವಾಪಸ್ ಮತ್ತೆ ಮೇಲ್ಗಡೆ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ನ್ಯೂಸ್ ಅಂತ ನೋಡೋದಾದರೆ ಈ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ಅಂತ ಇತ್ತಲ್ಲ, ಅದು ಶಾರ್ಟೇಜ್ ಆಗಿರೋದ್ರಿಂದ ಮಾರುತಿಯವರೆಲ್ಲ ಹೇಳಿದರು ಏನೂ ಆಗಲ್ಲ ಹಾಗೆ ಹಿಂಗೆ ಅಂತ. ಬಟ್ ಇವಾಗ ಏನು ಮಾಡಿದ್ದಾರೆ ಅಂತಂದರೆ, ಮೊದಲು ಅವ್ರದ್ದು ಟಾರ್ಗೆಟ್ ಇದ್ದಿದ್ದಂಥದ್ದು ಎಷ್ಟು ಯಾವುದದು ಮಾರುತಿ ಸುಜುಕಿ ಎರ್ಟಿಗಾ ಅನಿಸುತ್ತೆ, ಈ ವಿಟಾರ ಅಂತ ಬರ್ತಿತ್ತಲ್ಲ, ಒಂದು ಹೊಸದವ್ರದ್ದು ಎಲೆಕ್ಟ್ರಿಕ್ ಪ್ಲ್ಯಾಟ್ಫಾರ್ಮು, ಅದು 26,500 ವೆಹಿಕಲ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಗೋಲಿತ್ತು. ಯಾವಾಗ? ಈ ಏಪ್ರಿಲಿಂದ ಸೆಪ್ಟೆಂಬರ್ ಮಧ್ಯದಲ್ಲಿ. ಈಗ ಅದನ್ನ 8,200ಕ್ಕೆ ಇಳಿಸಿದ್ದಾರೆ. ಅಂದರೆ ಆಲ್ಮೋಸ್ಟು 1/3 ಒಂದು 66% ಅವ್ರೇನು ಟಾರ್ಗೆಟ್ ಅಂದ್ಕೊಂಡಿದ್ದಾರೆ ಎಷ್ಟು ಗಾಡಿ ರಿಲೀಸ್ ಮಾಡ್ತೀವಿ ಅಂತ, ಅದಕ್ಕಿಂತ ಕಮ್ಮಿ ಮಾಡಿದ್ದಾರೆ. ಅದೇ ರೀತಿ ಹುಂಡೈಯಲ್ಲೂ ಕೂಡ ಇನ್ನು 1 ವರ್ಷಕ್ಕೆ ಆಗೋಷ್ಟು ಅಷ್ಟೇ ಇದೆ ರೇರ್ ಅರ್ತ್ ಮೆಟೀರಿಯಲ್ಸ್ ಅಂತ ಸುದ್ದಿ ಬಂದಿತ್ತು. ಅದನ್ನು ಹೊರತುಪಡಿಸಿ ಅಂತ ನೋಡೋದಾದರೆ ಗಿಗ್ ವರ್ಕರ್ಸು ಯಾರು ರ್ಯಾಪಿಡ್ ಅವ್ರು ಹೇಳಿದರು, ನಮ್ಮ ಹತ್ರ ಹೈಯೆಸ್ಟ್ ಗಿಗ್ ವರ್ಕರ್ಸ್ ಅಂದರೆ ಡೆಲಿವರಿ ಪಾರ್ಟ್ನರ್ಸ್ ಅಂತ ಏನಿರ್ತಾರಲ್ಲ ಅವ್ರು ಇದ್ದಾರೆ ಅಂತ. ಜೊತೆಗೆ ಈಗ ಬಿಗ್ ಬಾಸ್ಕೆಟು ಕೂಡ 10 ಮಿನಿಟಲ್ಲಿ ಫುಡ್ ಡೆಲಿವರಿ ತರ್ತಾರೆ ಅಂತ. ಇದು ಕಾರಣದಿಂದಾಗಿ ಮೊನ್ನೆ ಎಲ್ಲ ನಾವು ನೋಡಿದ್ವಲ್ವಾ, ಸ್ವಿಗ್ಗಿ, ಝೊಮ್ಯಾಟೊ ಸ್ಟಾಕಲ್ಲೆಲ್ಲ ದೊಡ್ಡ ಒಂದು ಹೊಡೆತ ಬಂದಿತ್ತು. ಕಾರಣ ಏನು ಅಂತಂದರೆ ಹೊಸ ಪ್ಲೇಯರ್ಸ್ಗಳು, ಆಲ್ರೆಡಿ ದೊಡ್ಡ ಒಂದು ಎಸ್ಟಾಬ್ಲಿಷ್ ಆಗಿರುವಂಥ ಪ್ಲೇಯರ್ಸ್ಗಳು ಎಂಟ್ರಿ ಕೊಡ್ತಾ ಇದ್ದಾರೆ. ಅದು ರ್ಯಾಪಿಡೋ ಆಗಿರ್ಬೋದು ಅಥವಾ ಬಿಗ್ ಬಾಸ್ಕೆಟ್ ಆಗಿರ್ಬೋದು. ನೋಡೋಣ ಇದೆಲ್ಲ ಬಂದಾಗ ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಐಫೋನಿಂದು ಏನದು ಲಿಕ್ವಿಡ್ ಗ್ಲಾಸ್ ಡಿಸ್ಪ್ಲೇ ಅಂತ ಏನೋ ಬಂದಿತ್ತು, ಅದಕ್ಕೆ ತುಂಬ ಟ್ರೋಲ್ ಬಂತ ಹೋಯಿತು. 7 ನಿಮಿಷ 8 ನಿಮಿಷ ಅದನ್ನು ಪವರ್ ಪ್ರೆಸೆಂಟೇಷನ್ ಅಂತ ಕೊಟ್ಟಿದ್ದೀರಾ, ಎಲ್ಲಿ ಹೋಯಿತು ಆ್ಯಪಲಿನ ರಿಯಲ್ ಇನೋವೇಷನ್ ಅಂತ ಕ್ವಶನ್ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂದರೆ, ವಿಂಡೋಸ್ ವಿಸ್ಟಾ OS ಬಂದಾಗ ಈ ಫೀಚರ್ನ 20 ವರ್ಷದ ಹಿಂದೆ ಬಿಟ್ಟಿದ್ರು, ಅದನ್ನ ಈಗ ಕಟ್ಟಿಂಗ್ ಎಡ್ಜ್ ಅಂತ ಹೇಳ್ಬಿಟ್ಟು ಮತ್ತೆ ತರ್ತಾ ಇದ್ದಾರೆ. ಸೊ ಆ್ಯಪಲ್ ಇನೋವೇಷನ್ನ ಕಳ್ಕೊತಾ ಇದೆಯಾ, ಏನು ಕತೆ ಅನ್ನೋದನ್ನ ನೋಡ್ತೇವೆ. ಯಾಕೆಂದರೆ ಸ್ಯಾಮ್ಸಂಗ್ ಇಂಟೆಲಿಜೆನ್ಸ್ ಅಂತ ಬರ್ತಾ ಇದೆ, ಗೂಗಲ್ದು ಬರ್ತಾ ಇದೆ, ಮೆಟಾ ಅಂತ ಫೇಸ್ಬುಕ್ ಅವ್ರದ್ದು ಬರ್ತಾ ಇದೆ. ಎಲ್ಲದ್ರ ಮಧ್ಯದಲ್ಲಿ ಆ್ಯಪಲ್ ಇಂಟೆಲಿಜೆನ್ಸ್ನು ಕೂಡ ಮುಂದಕ್ಕೆ ಹಾಕಿದ್ದಾರೆ. ಈ ಕಾರಣದಿಂದಾಗಿ ನಮ್ಮ ದೇಶದಲ್ಲ ಅದು ಸುದ್ದಿ ಆದರೂ ಈ ಕಾರಣದಿಂದಾಗಿ ಆ್ಯಪಲ್ ಸ್ಟಾಕ್ಗಳಲ್ಲಿ ದೊಡ್ಡ ಕರೆಕ್ಷನ್ ಆಗಿತ್ತು ಅಂತ ನೋಡಿದೆ. ಅದೇ ರೀತಿಯಾಗಿ USD/INR ಒಂದು ದೊಡ್ಡ ಕರೆಕ್ಷನ್ ಆಗಿದೆ. ಇದು ಬ್ಯಾಂಕ್ ನಿಫ್ಟಿಗೆ ಪಾಸಿಟಿವ್ ಸೂಚಕ. ಆದರೆ ದೊಡ್ಡ ಕರೆಕ್ಷನ್ ಅಂತ ಏನಾಗಿಲ್ಲ. ಈ ಒಂದು ಏನು ಟ್ರೆಂಡ್ ಲೈನ್ ರೆಫರೆನ್ಸ್ ಅಂತ ಇಟ್ಕೊಂಡು ಬರ್ತಾ ಇದ್ವಿ, ಅದನ್ನ ಬಿಟ್ಟು ಬರೋ ಥರ ಇವತ್ತು ಮೂವ್ಮೆಂಟ್ ಕೊಟ್ಟಿದೆ. ಬಟ್ 200 ಡೇ ಮೂವಿಂಗ್ ಅವರೇಜ್ ಇಲ್ಲೇ ಇದೆ. ಅಕಸ್ಮಾತ್ ಇದನ್ನ ಬಿಟ್ಟು 85ಕ್ಕಿಂತ ಕೆಳಗಡೆ ಬಂತು ಅಂದರೆ ಬ್ಯಾಂಕ್ ನಿಫ್ಟಿಗೆ ಅದು ಪಾಸಿಟಿವ್ ಸೂಚಕ ಆಗ್ತಾ ಹೋಗುತ್ತೆ. ಕ್ರೂಡು ಒಂದು ಮ್ಯಾಸಿವ್ ಬ್ರೇಕ್ಔಟ್ ಆಯಿತು ನಿನ್ನೆ, ನೋಡಿ ಇಲ್ಲಿ ಬ್ರೇಕ್ಔಟ್ ಆಗಿದೆ. ಇವಾಗ 15 ಮಿನಿಟ್ಸಲ್ಲಿ ಇಲ್ಲಿ ಈ ಒಂದು ಆಲ್ ಟೈಮ್ ಹೈ ಏನು ಈ ಝೋನ್ ಇತ್ತಲ್ಲ, ಆಲ್ ಟೈಮ್ ಹೈ ಅಂದರೆ ಸದ್ಯದಲ್ಲಿ ಮಾಡಿದಂಥ ಹೈ 52 ವೀಕ್ ಹೈ, ಅಲ್ಲಿ ಒಂದು ರೆಸಿಸ್ಟೆನ್ಸ್ ಅಂತ ಕೊಡೋ ಥರ ಕಾಣಿಸ್ತಿದೆ. ಒಳ್ಳೆ ಪಾಸಿಟಿವಿಟಿನಲ್ಲಿ ಕ್ರೂಡು ಇವತ್ತು ಬ್ರೇಕ್ಔಟ್ ಆದಂಗೆ ಇವತ್ತಲ್ಲ ನಿನ್ನೆ ಆ್ಯಕ್ಚುಲಿ ಆ ಒಂದು ಬ್ರೇಕ್ಔಟು ಶುರುವಾಗಿತ್ತು. ನಿನ್ನೆ ಡೈಲಿ ಕ್ಯಾಂಡಲ್ ನೋಡೋದಾದರೆ ನಿನ್ನೆ ನೋಡಿ ಒಂದು ಅಟೆಂಡ್ ಮಾಡಿ ಅಲ್ಲಿಂದ ರಿಜೆಕ್ಷನ್ ಬಂದಿತ್ತು. ಇವತ್ತು ಅಟೆಂಡ್ ಮಾಡ್ತಾ ಇದೆ. ಯಾಕೆ ಈ ಥರ ಆಗುತ್ತೆ ಅಂದರೆ 5,600 ಒಂದು ರೆಸಿಸ್ಟೆನ್ಸ್ ಲೆವೆಲ್ ಅಂತ ಮಾತಾಡಿದ್ವಿ. ಅದ್ರ ಮೇಲ್ಗಡೆನೂ ಕೂಡ ಇಲ್ಲಿ ಒಂದು ಸಣ್ಣದಾಗಿ ಒಂದು ಗ್ಯಾಪ್ ಇದೆ. ಈ ಗ್ಯಾಪ್ ಅಲ್ವಾ, ಆ ಗ್ಯಾಪು ಕೂಡ ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗ್ತಾ ಹೋಗುತ್ತೆ. ಸೊ ಇಮಿಡಿಯೇಟಾಗಿ ಇಲ್ಲಿ ಏನೋ ಆಪ್ರೇಷನ್ ಮಾಡೋಕ್ಕೆ ಹೋಗಬಾರ್ದು. ನೆನೆ ಮಾಡಿರೋಂಥದ್ದು ಒಂದು ಇನ್ವರ್ಟೆಡ್ ಹ್ಯಾಮರ್ ಪ್ಯಾಟರ್ನ್. ಹಾಗಾಗಿ ಇವತ್ತು ಗ್ರೀನಾಗಿ ಬಂದಿದ್ರು ಕೂಡ ಕ್ರೂಡಲ್ಲಿ ಸ್ವಲ್ಪ ಕಾಶಿಯಸ್ ಆಗಿರಬೇಕು, ಒಂದು ತಟಸ್ಥವಾಗಿ ನಿಲ್ಲುವಂಥ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಕಾಪರಲ್ಲಿ 880 ಆ ಲೆವೆಲಲ್ಲಿ ಹತ್ತತ್ರಕ್ಕೆ ಹೋಗ್ತಾ ಇದೆ ವೀಕ್ಲಿ ಕ್ಯಾಂಡಲಲ್ಲಿ. ಆದರೆ ಅದರಿಂದ ಮೇಲ್ಗಡೆ ಹೋಗೋಕ್ಕಾಗಿಲ್ಲ. ನೋಡೋಣ, ಈ ಒಂದು ಬಸ್ ಸ್ಟ್ಯಾಂಡ್ ಅಂತ ಏನು ಮಾತಾಡಿದ್ವಿ, ಇದನ್ನ ಪಾಸಿಟಿವ್ ಆಗಿ ಬ್ರೇಕ್ಔಟ್ ಆಗಿತ್ತು ಅಂದರೆ 900 ಲೆವೆಲ್ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು. ಕೆಳಗಡೆ ಬರ್ತಿರೋದ್ರಿಂದ 860 ಸಪೋರ್ಟ್ ಆಗಿ ಉಳಿತಾ ಹೋಗಬೇಕು. ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಹೋಗೋಣಂತೆ.
ಇದಿಷ್ಟು ಹೊರತುಪಡಿಸಿ ನೋಡೋದಾದರೆ ಡಿಫೆನ್ಸ್ ಸ್ಟಾಕಲ್ಲಿ ಒಂದು ಕರೆಕ್ಷನ್ ಅಂತ ಏನು ಮಾತಾಡಿದ್ವಿ, ಅದು ಕರೆಕ್ಷನ್ ಆಗಲಿಕ್ಕೆ ಶುರುವಾಗಿರ್ಬೋದು. ನೋಡೋಣ ಯಾವ ರೀತಿಯಾಗಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ಈ ಅನ್ಕ್ಲೈಮ್ಡು ಇನ್ಶೂರೆನ್ಸು, ಲೋನ್ಸು ಅಂತೆಲ್ಲ ಇರುತ್ತೆ, ಅದನ್ನ ಕಮ್ಮಿ ಮಾಡಿಸಿ ಅಂತ ಫೈನಾನ್ಸ್ ಮಿನಿಸ್ಟ್ರು ನಿರ್ದೇಶನ ಕೊಟ್ಟಿದ್ದಾರೆ. ಅಂದರೆ ಏನಾಗುತ್ತೆ, ಫ್ಯಾಮಿಲಿನಲ್ಲಿ ನಾವು ಇಂಥದ್ರಲ್ಲಿ ಹೂಡಿಕೆ ಮಾಡಿದ್ದೀವಿ ಅಥವಾ ಇಂಥದ್ರಲ್ಲಿ ಇದೆ ಅಂತ ಹೇಳಿರೋದಿಲ್ಲ, ನಾಮಿನಿ ಕೂಡ ಮಾಡಿರೋದಿಲ್ಲ. ಈಗೆಲ್ಲ ಕಂಪಲ್ಸರಿ ಮಾಡ್ತಾ ಇದ್ದಾರೆ, ನಾಮಿನೇಷನ್ ಇರಲೇಬೇಕು ಅಂತ. ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದಾಗಲಿ ಅಥವಾ ಏನೇ ಒಂದು ಇನ್ಶೂರೆನ್ಸ್ ತೊಗೊಳೋದಾಗಲಿ, ಡೆಪಾಸಿಟ್ ಮಾಡೋದಾಗಲಿ. ಆದರೆ ಹಿಂದೆ ಎಲ್ಲ ಆ ರೀತಿ ಇರಲಿಲ್ಲ. ಹಾಗಾಗಿ ಎಷ್ಟೊಂದು ಜನದ್ದು ಗೊತ್ತೇ ಇಲ್ಲ ಯಾರಿಗೂ, ಅವ್ರ ಹೆಸರಲ್ಲಿ ಇದೆ ಅದು, ಅದರ ತಗೊಂಡು ಹೋಗೋಕ್ಕೆ ಯಾರೂ ಬಂದಿಲ್ಲ. ಈ ಥರ ಸುಮಾರಿದೆ. ಅದನ್ನ ರಿಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡಿ ಅಂತ ಫೈನಾನ್ಸ್ ಮಿನಿಸ್ಟರ್ ಹೇಳಿದ್ದಾರೆ ಅಂತ ಕೇಳ್ಪಟ್ಟೆ. ನೋಡೋಣ ಅದು ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಇದಿಷ್ಟು ಹೊರತುಪಡಿಸಿ ಕೆಲವೊಂದು ಸುದ್ದಿಗಳು ಆಚೆ ಈಚೆ ಬರ್ತಾ ಇರುತ್ತೆ. ಯಾವ್ಯಾವ್ದು ಗೊತ್ತಾಗುತ್ತೋ ಅದನ್ನು ಹೇಳಿದ್ದೀನಿ. ಯಾವ್ದಾದ್ರು ಸ್ಪೆಸಿಫಿಕ್ ಆಗಿ ನ್ಯೂಸ್ ನಿಮ್ಗೆ ಕೇಳಿದ್ರಿ ಅಂತಂದರೆ ಅದನ್ನ ಕಮೆಂಟ್ ಮಾಡಿ ತಿಳಿಸ್ಬೋದು. ಅದು ಬೇರೆಯವ್ರಿಗೂ ಅದು ಕಮೆಂಟ್ಸ್ ಓದೋರಿಗೆ ಸಿಗ್ತಾ ಹೋಗುತ್ತೆ. ಇದಿಷ್ಟು ಇವತ್ತಿನ ಚಾರ್ಜ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.